ಸ್ನೇಹಿತರೆ, ಮುರಳೀಧರ್ ನೇತ್ರಾವತಿ ಅವ್ರಿಗೇನೋ ಪ್ರಶ್ನೆ ಕೇಳಬೇಕು ಅಂತ ಇದ್ರು. ಎಸ್ ಮುರಳೀಧರ್. ಮೇಡಮ್, ನೇತ್ರಾವತಿ ಮೇಡಮ್ ನಮಸ್ಕಾರ. ನೀವು ಗ್ರಾಟಿಟ್ಯೂಡ್ ಫಂಕ್ಷನ್ಗೆ ಬಂದಿದ್ರಿ. ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ವತಿಯಿಂದ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರು ಆಯೋಜನೆ ಮಾಡಿದಂತ ಗ್ರಾಟಿಟ್ಯೂಡ್ ಫಂಕ್ಷನ್ಗೆ ಬಂದಿದ್ರಿ. ಅಲ್ಲಿಗೆ ಬಂದಾಗ ಇಡೀ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದೊಂದು ತವಕ ಇದೆ ನನಗೆ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರಗಳು. ನಾನು ಗ್ರಾಟಿಟ್ಯೂಡ್ ಫಂಕ್ಷನ್ ಬಂದಿದ್ದೆ. ಅಲ್ಲಿ ತುಂಬಾ ಚೆನ್ನಾಗಿ ನಡೀತು. ಅಲ್ಲಿ ಫಂಕ್ಷನ್ಗಳು ಎಲ್ಲ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಘಟಾನುಘಟಿ ವೇದಿಕೆ ಮೇಲೆ ಹೋಗಿ ತಮ್ಮದೇ ಆದಂತ ಒಂದು ಶೈಲಿಯಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಸರ್ ಅವರು. ಪ್ರತಿಯೊಬ್ಬರು ತಮ್ಮದೇ ಆದ ಶೈಲಿಯಲ್ಲಿ ಮತ್ತೆ ಇನ್ನು ಕೇಳ್ತಾನೆ ಇರ್ಬೇಕು ಅನಿಸ್ತಿತ್ತು. ಆ ತರ ಒಬ್ಬೊಬ್ಬರು ವ್ಯಕ್ತಿಗಳು ಬಂದು ತಮ್ಮ ಪ್ರಶಸ್ತಿಯನ್ನು ತೆಗೆದುಕೊಂಡು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಮಂಡನೆ ಮಾಡ್ತಿದ್ರು ವಿಷಯಗಳ ಬಗ್ಗೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ನನಗೆ ಏನಂದ್ರೆ ಸರ್ ಅವರು, ಮುರಳೀಧರ್ ಸರ್ ಅವ್ರಿಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವರು ನನ್ನ ಪರಿಚಯವನ್ನು ಮಾಡಿಕೊಟ್ರು, ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಸರ್ ಅವರು. ನನ್ನ ಪರಿಚಯವನ್ನು ಮಾಡಿಕೊಟ್ರು. ಕೊಟ್ಟ ಬಳಿಕ ನಾನು ಮಾತನಾಡುವುದಕ್ಕಿಂತ ಹೆಚ್ಚು ನನ್ನ ಪರಿಚಯನೇ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್ ಅವ್ರಿಗೆ. ಯಾವಾಗಲೂ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತೆ ಅದೇ ಸರ್ ಅವರು ನಾವು ಹೇಳುವಾಗ ತುಂಬಾ ಚೆನ್ನಾಗಿ ಶಬ್ದಗಳ ಪ್ರಯೋಗ ಚೆನ್ನಾಗಿ ಕೂಡಿಸಿ ಹೇಳಿದ್ರಿ ಸರ್. ನೀವು ಯಾವುದೇ ಅಲ್ಲಿ ನಾನು ಇನ್ನ ಕಲಿಬೇಕಾಗಿದ್ದು ಅಂದ್ರೆ ಲೈಫ್ ಲಾಂಗ್ ಲರ್ನರ್ ಅಂತಾರಲ್ಲ, ನಿರಂತರ ಕಂಟಿನ್ಯೂಸ್ ಆಗಿ ನಿರಂತರದಿಂದ ಅಂದ್ರ ನಾನು ಯಾವ ತರ ಅಂದ್ರೆ ನಾನು ಇನ್ನ ಮಾತನಾಡೋದು ಯಾವ ವಿಷಯಗಳ ಬಗ್ಗೆ ಪದಗಳ ಬಗ್ಗೆನೆ ನಾನು ಬಾಯಿಯಿಂದ ಬರ್ತಿರ್ಲಿಲ್ಲ. ನನ್ನ ಧ್ವನಿನೂ ಅಷ್ಟು ಅಸ್ಪಷ್ಟತೆಯಿಂದ ಕೂಡಿರ್ತಿತ್ತು. ನಂದೇನಂದ್ರೆ ಮೇನ್ 3 days ಕ್ಯಾಂಪ್ ಮಾಡೋದ್ರಿಂದ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನಾನು ಹೆಂಗ್ ಚೆನ್ನಾಗಿ ಅಂದ್ರೆ ಡ್ರೆಸ್ ಕೋಡಿಂಗ್ ಆಗಿರ್ಬಹುದು ಅಥವಾ ನಮ್ಮ ಧ್ವನಿಯ ಏರಿಳಿತ ಮತ್ತು ನಾವು ಐ ಕಾಂಟ್ಯಾಕ್ಟ್ ಮತ್ತೆ ನಮ್ಮ ಮುಗುಳ್ನಗೆ ಅಂದ್ರೆ ನಾನು ಮುಗುಳ್ನಗೆ ಮತ್ತು ಡ್ರೆಸ್ ಕೋಡಿಂಗ್ ದಿಂದೇ ಒಂದ್ ಸ್ವಲ್ಪ ಹೆಚ್ಚಿಗೆ ಕಲ್ತಿದ್ದೀನಿ. ಮತ್ತಿನ್ ಮಾತನಾಡೋ ಪದಗಳ ಬಗ್ಗೆನೂ ಹೆಚ್ಚು ಒಂದ್ ಸ್ವಲ್ಪ ಒಲವು ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ಪರಿಪೂರ್ಣವಾದ ಒಂದು ಸ್ಪೀಕರ್ ಆಗಿ ನಾನು ಹೊರ ಹೊಮ್ತೀನಿ ಅಂತ ಹೇಳಕ್ ಇಷ್ಟಪಡ್ತಾ. ಅವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತ ಸರ್. ಧನ್ಯವಾದ. ಓಕೆ, ಈಗ ನಿಮ್ಗೆ ಸೂಪರ್ ಸ್ಪೀಕರ್ ಅವಾರ್ಡ್ ಅಂತ ಅಲ್ಲಿ ಸ್ವೀಕರಿಸಿದಾಗ ಹೇಗನ್ನಿಸ್ತು? ಸರ್, ನಾನು ಸೂಪರ್ ಸ್ಪೀಕರ್ ಅವಾರ್ಡ್ ಸ್ವೀಕರಿಸಿದಾಗ ನನಗೆ ನಾನೇ ನಂಬಲಾರದಂಗ ಅಂದ್ರ ಯಾವ್ದು ಪ್ರಶಸ್ತಿನೂ ವಿಚಾರ ನನಗಂತ್ರ ಯಾವುದೇ ವೇದಿಕೆ ಮೇಲೂ ನಾ ಹೋಗಿಲ್ಲ ಸರ್. ಇನ್ನೂವರೆಗೆ ಯಾವ ವೇದಿಕೆಯಲ್ಲೂ ಹೋಗಿರ್ಲಿಲ್ಲ. ಮತ್ತ ಆ ಪ್ರಶಸ್ತಿ ತಗೊಂಡಾಕ ನಾನು ಖುಷಿ ಅನಿಸ್ತಿತ್ತು. ಹೌದಲ್ಲ, ನಾನು ಸಾಮಾನ್ಯ ಮಹಿಳೆ ಬಂದು ಎಲ್ಲೋ ಸಾಮಾನ್ಯ ಒಂದು ಹಳ್ಳಿಯಿಂದ ಬಂದಂತ ಮಹಿಳೆ ಇಲ್ಲಿ ಬಂದು ಒಂದು ಪ್ರಶಸ್ತಿ ತಗೋತಿದ್ದೀನಲ್ಲ. ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ವಿಷಯದ ಕುರಿತು ಇನ್ನೂ ಹೆಚ್ಚು ಹೆಚ್ಚು ಕಲಿಕೆ ಅಂದ್ರೆ ಸರ್ ಅವರ ವರ್ಕ್ಶಾಪ್ ಆಗಿರಬಹುದು, 3 days ಕ್ಯಾಂಪ್ ಆಗಿರಬಹುದು. ಅಂದ್ರೆ ಪ್ರತಿ ಗುರುವಾರ ಕಂಟಿನ್ಯೂಸ್ ಆಗಿ ಕ್ಲಾಸ್ ನಡೀತಿರ್ತಾವ. ಇಲ್ಲಿ ಬಂದು ನಾನು ನನ್ನದೇ ಆದ ಒಂದು ಶೈಲಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನ ಅತ್ಯುನ್ನತ ಪ್ರಶಸ್ತಿನೂ ತಗೋಬಹುದು ಮತ್ತು ನನ್ನದೇ ಆದ ಒಂದು ಶೈಲಿಯಲ್ಲಿ ಪ್ರಬುದ್ಧತೆ ಪಡಿಬಹುದು ಅಂತ ಹೇಳಿ ಅನಿಸ್ತದೆ ಸರ್ ನನಗೆ. ಓಕೆ, ಶುಭವಾಗ್ಲಿ. ಹಾಗೆ ನಿಮ್ಮ ಮಾತುಗಳನ್ನು ಕೇಳಿ ಉಳಿದವರು ಕೂಡ ಮುಂದಿನ ವರ್ಷ ಸೂಪರ್ ಸ್ಪೀಕರ್ ಅವಾರ್ಡ್ಗೆ ಕಾಂಪಿಟೇಷನ್ ಹೆಚ್ಚಾಗ್ಲಿ ಅಂತ ನಾನು ಹಾರೈಸ್ತೇನೆ.